ಹೇಳಿ ಬ್ರದರ್, ಯಾವ್ದು ಗಾಡಿ? ಸರ್ ಸ್ವಿಫ್ಟು ಟೂರು. ಟೂರ್ ಎಸ್ಸಾ? ಹಾಂ ಟೂರ್, ಬರೀ ಟೂರು ಸರ್, ಲಾಂಗ್ ಡಿಕ್ಕಿ. ಹಾಂ, ಲಾಂಗ್ ಡಿಕ್ಕಿ. ಓಕೆ, ಯಾವ್ದು ಮಾಡಲು? ಮಾಡಲ್ ಬಂದು 15 ಮಾಡಲು, 2015. 15. ಓನರ್ ಎಷ್ಟಿದಾರೆ? ಓನರ್ 4 ಓನರ್ ಆಗಿದ್ದಾರೆ ಸರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ 156 ಏನೋ ಓಡಿದೆ ಸರ್. ಓಕೆ, ಡೀಸೆಲ್ ಅಲ್ಲ? ಹಾಂ ಡೀಸೆಲ್ ಗಾಡಿ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸು? 2 ವರ್ಷ FC ಇದೆ. ಹ್ಮ್. ಅಂದ್ರೆ ರನ್ನಿಂಗ್ ಮಾಡ್ಕೊಡ್ತೀನಿ. 3 ತಿಂಗಳು ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ, ರನ್ನಿಂಗ್ ಟ್ಯಾಕ್ಸ್ ಕೊಡ್ತೀನಿ, CC ಕಂಡೀಷನ್ ಗಾಡಿ ಕೊಡ್ತೀನಿ. ಪರ್ಮಿಟು? ಪರ್ಮನೆಂಟು ರನ್ನಿಂಗ್ ಇದೆ, ಇನ್ನು 2027 ಗಂಟ ರನ್ನಿಂಗ್ ಇದೆ. ಓಕೆ, ಟೈರ್ ಎಲ್ಲ? ಟೈರು 40% ಮೇಲ್ಗಡೆ ಇದೆ. ಓಕೆ, ಈಗ ಗಾಡಿ ಕೆಲಸ ಏನಾದರೂ ಇದೆಯಾ? ಟಿಂಕರಿಂಗ್ ಕೆಲಸ? ಟಿಂಕರಿಂಗು ಆ ಥರ ಏನಿಲ್ಲ ಅಣ್ಣ. ಮೆಕ್ಯಾನಿಕ್ ಕೆಲಸನೂ ಇಲ್ಲ, ಟಿಂಕರಿಂಗ್ ಕೆಲಸನೂ ಏನೂ ಇಲ್ಲ. ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟಲ್ಲಿ ಇದೆ. ಓಕೆ, ಗಾಡೀಲಿ ಏನು ಖರ್ಚಿಲ್ಲ ಹಂಗಾದ್ರೆ? ಗಾಡೀಲಿ ಏನೂ ಖರ್ಚಿಲ್ಲ ಅಣ್ಣ. ಓಕೆ, ಗಾಡಿ ಏನು ರೇಟ್ ಹೇಳ್ತೀರಾ ಇದನ್ನು? 220 ಹೇಳ್ತಾ ಇದ್ದೀನಿ. ಹ್ಞೂ, ಒಂದು 10,000 ನೆಗೋಷಿಯಬಲ್ ಆಗುತ್ತೆ ಅಣ್ಣ, ಫೈನಲ್ ರೇಟ್. 220 ಹೇಳ್ತಿದ್ರೆ 210 ಫೈನಲ್ ಮಾಡ್ತೀರಾ? 210 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 2015 ಮಾಡಲಲ್ವಾ? 2015 ಮಾಡಲು. ಪ್ಯಾನಿಕ್ ಬಟನ್ ಅವ್ರು ಹಾಕಿಸ್ಕೋಬೇಕಾಗುತ್ತೆ. ಎಫ್ ಸಿಗೆ? FC ಗೆ ಪ್ಯಾನಿಕ್ ಬಟನ್ ಅವ್ರು ಹಾಕಿಸ್ಕೋಬೇಕಾಗುತ್ತೆ. ಹ್ಞೂ. FC ಇನ್ಸೂರೆನ್ಸು ಟ್ಯಾಕ್ಸು ನಾನು ಮಾಡ್ಕೊಡ್ತೀನಿ. ಓಕೆ ಓಕೆ, ಈಗ ಅಕಸ್ಮಾತ್ ಏನಾದ್ರು ಪ್ಯಾನಿಕ್ ಬಟನ್ ದುಡ್ಡು ಏನಾದ್ರು ಕೊಟ್ಟರೆ ನೀವೇ ಹಾಕ್ಸ್ಕೊಡ್ತೀರಾ? ದುಡ್ಡು ಏನಾದ್ರು ಕೊಟ್ಟರೆ ನಾವೇ ರೆಡಿ ಮಾಡಿಸ್ಕೊಡ್ತೀವಿ, ಓಕೆ, ಹಾಕಿಸ್ಕೊಡ್ತೀನಿ. ಹಾಂ ಸರಿ. ಇನ್ನೊಂದು ಯಾವುದು ಗಾಡಿ? ಇನ್ನೊಂದು KL11 ಅಂತ, ಸ್ವಿಫ್ಟ್ ಟೂರು 18 ಮಾಡಲು, ಟೂರ್ ಎಸ್. ಓಕೆ, ಟೂರ್ ಎಸ್ಸು 18 ಮಾಡಲು. 18 ಮಾಡಲು. ಓಕೆ, ಓನರು? ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಅಣ್ಣ. ಎಷ್ಟು ಹೊಡಿದೆ ಗಾಡಿ ಅದು? ಗಾಡಿ ಬಂದು ಅದು 148 ಓಡಿದೆ ಅಣ್ಣ. 1,48,000? ಹಾಂ. ಓಕೆ, ಟೈರೆಲ್ಲ? ಟೈರು ಇಂದ ಒಂದು 90% ಇದಾವೆ. ಹ್ಞೂ. ಈ ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟ್ ಅಣ್ಣ ಅದು ಲ್ಯಾಪ್ಸ್ ಇದೆ ಇನ್ಸೂರೆನ್ಸು, ಅದನ್ನ ಇನ್ಸೂರೆನ್ಸ್ ನಾನು ಮಾಡ್ಕೊಡ್ತೀನಿ 3 ಮಂತ್ಸು. ಹಾಂ, ಇನ್ಸೂರೆನ್ಸು? CC ಕಂಡೀಷನ್ ಗಾಡಿ ಕೊಡ್ತೀನಿ. ಓಕೆ, ಆದರೆ ಇದು ಏನಾದರೂ ಗಾಡಿ ಕೆಲಸ ಇದೆಯಾ ಹಿಂಗೆ? ಗಾಡಿ ಕೆಲಸ ಏನಿಲ್ಲ ಅಣ್ಣ, ಒಂದು ಲೈಟ್ ಒಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹೆಡ್ಲೈಟಾ? ಅದೊಂದು ಹೆಡ್ಲೈಟು ಅದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ಹಾಂ ಹಾಂ. ಒಂದು ಯಾವ್ದಾರ ಒಂದು ಚೇಂಜ್ ಮಾಡ್ಕೊಂಡ್ರೆ ಗಾಡಿ ಇನ್ನೇನು ಅದು ಖರ್ಚಿಲ್ಲ. ಓಕೆ, ಅದು ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟಲ್ಲಿದೆ. ಓಕೆ, ಇದಕ್ಕೆ ಏನು ಹೇಳ್ತೀರಾ ರೇಟು? ಅಣ್ಣ ಇದಕ್ಕೆ 440 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಒಂದು 430ಕ್ಕೆ ಮಾಡ್ಕೊಡ್ತೀನಿ. ಫೈನಲ್ಲು? ಫೈನಲ್ 4,30,000 ಫೈನಲ್ಲು, ಡಾಕ್ಯುಮೆಂಟ್ಸ್ ಜೊತೆಗೆ? ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ಹಾಂ ಹಾಂ. 18 ಮಾಡಲು. ಓಕೆ, ಇನ್ನೊಂದು ಗಾಡಿ ಯಾವುದು? ಇನ್ನೊಂದು ಹೋಂಡಾ ಎಕ್ಸೆಂಟ್. ಹುಂಡೈ ಎಕ್ಸೆಂಟು? ಯಾವ್ದು ಮಾಡಲು? 2018 ಮ್ಯಾನುಫ್ಯಾಕ್ಚರಿಂಗು 18, ರಿಜಿಸ್ಟ್ರೇಷನ್ನು 18. ಓಕೆ, ಓನರ್ ಎಷ್ಟಿದ್ದಾರೆ? ಓನರು ಇದು 4th ಓನರು. 4 ಓನರ್ ಆಗಿದ್ದಾರೆ? 4 ಓನರ್ ಆಗಿದೆ. ಎಷ್ಟಾಗಿದೆ ಗಾಡಿ ರನ್ನಿಂಗ್ ಕಿಲೋಮೀಟ್ರು? ಅದು 1,32,200 ಆಗಿದೆ. 1,32,200. ಓಕೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಇದು. ಅಂದರೆ ಶೋರೂಮ್ ಕಂಡೀಷನ್ ಅಂದರೆ ಏನು ಕೆಲಸ ಇಲ್ಲ? ₹1 ಕೆಲಸ ಇಲ್ಲ ತಗೊಂಡೋಗಿ. ಹ್ಞೂ. ಟೈರ್ ಎಲ್ಲ ಹೆಂಗಿದಾವೆ? ಟೈರು ಇನ್ನೂ ಒಂದು 70% ಇದಾವೆ. ಹಾಂ, ಇವಾಗ ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟು ಇನ್ಸೂರೆನ್ಸು ಟ್ಯಾಕ್ಸು ಲ್ಯಾಪ್ಸ್ ಇದೆ, ಅದು ನಾನು ಮಾಡ್ಕೊಡ್ತೀನಿ, ಅಲ್ಲೇ ಕಟ್ಕೊಟ್ಬಿಡ್ತೀನಿ. ಓಕೆ, ಗಾಡಿ ಏನಾರ ವ್ಯಾಪಾರ ಆಯಿತು ಅಂದರೆ ಅಲ್ಲೇ ಸ್ಪಾಟಲ್ಲಿ ಮಾಡ್ಕೊಡ್ತೀನಿ. ಓಕೆ. ಇದೇನು ಹೇಳ್ತಾರೆ ರೇಟು? ರೇಟ್ ಬಂದು ಇದು ಅಣ್ಣ 2.5 ಹೇಳ್ತಾ ಇದ್ದೀನಿ, ಒಂದು 5,000 ನೆಗೋಷಿಯಬಲ್ ಆಗುತ್ತೆ. 18 ಮಾಡಲು ಎಕ್ಸೆಂಟು. 18 ಮಾಡಲು 2.5 ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ ಅಣ್ಣ ಅಷ್ಟೇ. ಓಕೆ, ಇನ್ನೊಂದು ಯಾವುದು? ಇನ್ನೊಂದು ಟಾಟಾ ಇಂಡಿಕಾ. ಇಂಡಿಕಾ? K41. ಇಂಡಿಕಾನಾ? ಇಂಡಿಕಾ ಯಾವ್ದು? LS? ಟಾಪ್ ಎಂಡ್ ಮಾಡಲು. ಹಾಂ, ಯಾವ್ದು ಮಾಡಲದು? 2015 ಮಾಡಲು. ಓಕೆ, 15 ಮಾಡಲು. ಓನರು? ಓನರ್ 4th ಓನರ್ ಆಗಿದೆ. ಓಕೆ, 4 ಓನರ್ ಆಗಿದೆ. ಎಷ್ಟು ಹೊಡಿದೆ ಇದು? ಇದು 156 ಓಡಿದೆ ಅಣ್ಣ. ಓಕೆ, ಟೈರ್? 166 ಓಡಿದೆ ಗಾಡಿ. ಓಕೆ, ಟೈರು? ಟೈರು ಒಂದು 90% ಇದಾವೆ ಇನ್ನು. ಎಲ್ಲ 4ನಾ? 4. ಓಕೆ, ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದಾವಣ್ಣ ಎಲ್ಲ. ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದಾವೆ. ಓಕೆ, ಕಂಡೀಷನ್ ಎಲ್ಲ ಓಕೆ ಇದಾವಾ? ಕಂಡೀಷನ್ ಎಲ್ಲ ಓಕೆ ಇದೆ ಅಣ್ಣ. ಓಕೆ, ಈಗ ಇದಕ್ಕೆ ಏನು ಹೇಳ್ತಾರೆ ರೇಟು? ರೇಟ್ ಅಣ್ಣ ಇದು 110 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 1,10,000? ಹಾಂ, ಅಂದರೆ 1 ಲಕ್ಷ ಆಗುತ್ತೆ?
ಹಾಂ 1 ಲೆಕ್ಕಾಚಾರಕ್ಕೆ ಫೈನಲ್. ಓಕೆ. ಗಾಡಿ ಇರೋದು ಲೊಕೇಶನ್ ಎಲ್ಲ? ಬೆಂಗಳೂರು ಲೆಗ್ಗೆರೆ ಆಲದ ಮರ ಅಂತ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇನ್ನೊಂದು 19 ಮಾಡಲಿದೆ ಅಣ್ಣ. ಇನ್ನೊಂದು ಇದೆಯಾ? ಹಾಂ ಅದು ಯಾವ್ದು ಗಾಡಿ? ಅದು 2019 2019 ಗಾಡಿ ಯಾವುದು? ಸ್ವಿಫ್ಟ್ ಟೂರ್. ಸ್ವಿಫ್ಟ್ ಸಾರಿ ಟೂರ್ ಎಸ್. ಸ್ವಿಫ್ಟ್ ಟೂರ್ ಎಸ್. ನಂಬರ್ ಯಾವುದದು? ಅದು K01. ಓಕೆ. K01 ಯಾವುದು ಮಾಡಲ್ ಅಂದರೆ? 2019. ಓನರು? ಓನರು ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಅದು ಗಾಡಿ 120 ಓಡಿದೆ. 1,20,000. ಹಾಂ. ಟೈರ್ ಎಲ್ಲ? ಟೈರ್ ಇದೊಂದು 70% ಮೇಲಿದ್ದಾವೆ. ಓಕೆ. ಇದು ಡಾಕ್ಯುಮೆಂಟ್ಸು? ರನ್ನಿಂಗ್ ಇದಾವೆ ಅಣ್ಣ ಇದ್ರವೆಲ್ಲ. ಎಲ್ಲ ರನ್ನಿಂಗ್ ಇದಾವಾ? ಹಾಂ. ಯಾವ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ? ಫೈನಾನ್ಸ್ ಇಲ್ಲ, ಎಲ್ಲ ಫುಲ್ ಕ್ಯಾಶಲ್ಲಿ ಇದಾವೆ. ಹ್ಞೂ. ಅಂದರೆ ಲೋನ್ ಆಪ್ಷನ್ ಬೇಕು ಅಂದರೆ ಟೈಮ್ ಕೊಡ್ತೀನಿ ಒಂದು 15 ದಿನ. ಹಾಂ. 15 ದಿನದೊಳಗಡೆ ಹೊರಗಡೆ ನಾನು CCS ಕೊಡ್ತೀನಿ, ಅಷ್ಟೊತ್ತಿಗೆ ಹೊರಗಡೆ ಲೋನ್ ಮಾಡಿಸ್ಕೊ ಬಂದು ತಗೊಂಡೋಗ್ಬೇಕು. ಇಲ್ಲಾಂದ್ರೆ ಫುಲ್ ಕ್ಯಾಶ್ ಕಳೆದ್ರೆ ಫುಲ್ ಕ್ಯಾಶ್ ಕೊಡ್ತೀನಿ. ಹ್ಞೂ. ಓಕೆ. ಇದಕ್ಕೆ ಏನು ಹೇಳ್ತಾರೆ ರೇಟ್ ಅಂದರೆ? ಅಣ್ಣ ಇದು 5.30 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5,30,000 ಹೇಳ್ತೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹಾಂ. ಎಲ್ಲ ಗಾಡಿನೂ ಬೆಂಗಳೂರು ಲಗ್ಗೆರೆ? ಹಾಂ, ಬೆಂಗಳೂರು ಲೆಗ್ಗೆರೆ ಆಲದ ಮರ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಈ ಎಲ್ಲ ಗಾಡಿಗಳು ಬೆಂಗಳೂರು ಲೊಕೇಶನಲ್ಲಿದ್ದಾವೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಕೇಳೋದಿದ್ರೆ ಕೇಳ್ಕೊಂಬಿಟ್ಟು ಎಲ್ಲ ಗಾಡಿದು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ವ್ಯವಹಾರಕ್ಕೆ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿಗಳದ್ದು ಅಂದರೆ ಯಾವ ಗಾಡಿ ಸೇಲಿಗಿರುತ್ತೆ ಆ ಗಾಡಿದ ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಟ್ಟು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿಗಳು ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.